ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ನಿಮಗೆ SSC MTS ಅವರು ನಿಮಗೆ ಸ್ಲಾಟ್ ಬುಕ್ಕಿಂಗ್ ಮಾಡಲು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು, ಓಕೆನಾ. ಅದು ನಿನ್ನೆ ತಾನೇ ನಿಮಗೆ ಕಂಪ್ಲೀಟ್ ಆಗಿದೆ. ಈ ವಿಡಿಯೋದಲ್ಲಿ ಯಾರು ಇನ್ನೂ ಸ್ಲಾಟ್ ಬುಕ್ಕಿಂಗ್ ಮಾಡಿಲ್ಲ ಅವರಿಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ, ಓಕೆನಾ. ಯಾವ ಥರ ಮತ್ತೊಂದು ಸಲ ನೀವು ಬುಕ್ ಮಾಡೋಕ್ಕಂತಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ SSC MTS ಅವರು ನಿಮಗೆ ಯಾವ ಡೇಟ್ ಕೊಟ್ಟಿದ್ರಪ್ಪ ಅಂದರೆ ಜನವರಿ 14 ತಾರೀಕಿಂದ ಜನವರಿ 20ನೇ ತಾರೀಕುವರೆಗೂ ನಿಮಗೆ SSC MTS ಅಲ್ಲಿ ಸ್ಲಾಟ್ ಬುಕ್ಕಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಬಟ್ ನೀವೇನಾದರೂ ಸ್ಲಾಟ್ ಬುಕ್ಕಿಂಗ್ ನೀವು ಮಾಡಿಲ್ಲಪ್ಪ ಅಂದರೆ ಏನು ಮಾಡೋಕ್ಕಪ್ಪ ಅಂತ ನೋಡೋದಾದರೆ ಇಲ್ಲಿ ಇಂಟ್ರಕ್ಷನ್ ಕೊಟ್ಟಿದ್ದಾರೆ, ಓಕೆನಾ. ಏನಂದರೆ ನೋ ಫರ್ದರ್ ಚಾರ್ಜಸ್ ಟು ದ ಸೆಲೆಕ್ಟೆಡ್ ಸ್ಲಾಟ್ ವಿಲ್ ಬಿ ಅಲೋಡ್ ಟು ನೋ ರಿಪ್ರೆಸೆಂಟೇಷನ್ ಇನ್ ದ ರಿಗಾರ್ಡಿಂಗ್ ದ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನೀವೇನಾದರೂ ಸ್ಲಾಟ್ ಬುಕ್ಕಿಂಗ್ ಮಾಡಿಲ್ಲ ಅಂದರೆ ಮತ್ತೊಂದು ಸಲ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಯಾವ ಥರ ನೀವು ಯಾವುದೇ ಥರ ಚಾರ್ಜ್ ಇಲ್ದಂಗೆ ಇನ್ನೊಂದು ಸಲ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡುವಂಥ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಹೋಗ್ತೀನಿ, ಓಕೆನಾ. ಇಲ್ಲಿ ಕೊಟ್ಟಿದ್ದಾರಪ್ಪ ಯಾವ ಥರ ಕೊಟ್ಟಿದ್ದಾರಪ್ಪ ನೋಡೋದಾದರೆ ದ ಡಿಸಿಷನ್ ಟು ದ ಕಮಿಷನ್ ರಿಗಾರ್ಡಿಂಗ್ ಟು ಸ್ಲಾಟ್ ಅಲೋಕೇಶನ್ ಶೇರ್ ಡನ್ ದ ಬೆಸ್ಟ್ ಎಫರ್ಟ್ ಟು ಬೇಸಿಕ್ ಅಂಡ್ ಸೇಮ್ ಶಾಲ್ ಬಿ ದ ಫಿಲ್ಲಿಂಗ್ ದ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ, ಓಕೆನಾ. ಇದು 28/1/2020ನೇ ತಾರೀಕು ರಾತ್ರಿ 11 ಗಂಟೆವರೆಗೂ ನಿಮಗೆ ಸ್ಲಾಟ್ ಬುಕ್ಕಿಂಗ್ಗೆ ಇನ್ನೊಂದ್ಸಲಿ ಕೊಟ್ಟಿದ್ದಾರೆ. ಅದನ್ನು ಯಾವ ಥರ ನಿಮಗೆ ಸ್ಲಾಟ್ ಬುಕ್ ಮಾಡಿಲ್ಲ ಅಂದರೆ ಯಾವ ಥರ ಬುಕ್ ಮಾಡೋಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಓಕೆನಾ. ಯಾವ ಥರ ಬುಕ್ ಮಾಡೋದಕ್ಕೆ ನೋಡ್ತಾ ಏನು ಮಾಡಬೇಕು, ನೀವು ಕ್ರೋಮ್ ಓಪನ್ ಮಾಡಿ. ಕ್ರೋಮ್ ಓಪನ್ ಮಾಡಿ ಮೇಲೆ SSC ಅನ್ನು ಸರ್ಚ್ ಮಾಡಿ. SSC.in ಸರ್ಚ್ ಮಾಡಿ. ಈಗ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ಥರ SSC ಅವ್ರದ್ದು ಅಫಿಷಿಯಲ್ ಆಗಿ ಏನಪ್ಪ ಅಂದರೆ SSC ಅವ್ರದ್ದು ಅಫಿಷಿಯಲ್ ಆಗಿ ನಿಮ್ದು ಏನಪ್ಪ ಅಂದರೆ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟು ನಿಮಗೆ ಓಪನ್ ಆಗಿದೆ. ರಿಜಿಸ್ಟರ್ ಅಂತ ಲಾಗಿನ್ ರಿಜಿಸ್ಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಈ ಥರ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಏನಪ್ಪ ಅಂದರೆ ನಿಮ್ಮದು ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ. ಆಮೇಲೆ ಕೆಳಗೆ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿದೆ, ಕ್ಯಾಪ್ಚರ್ ಕೋಡ್ ಇಲ್ಲಿ ಕಂಪ್ಲೀಟ್ ಆಗಿ ಎಂಟರ್ ಮಾಡಬೇಕು. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ನೀವು ಇಲ್ಲಿ ನೆಕ್ಸ್ಟ್ ಇಂಟರ್ಫೇಸ್ಗೆ ನೀವು ಹೋಗ್ತೀರಿ. ನೀವು SSC ಲಾಗಿನ್ ಆದಮೇಲೆ ನಿಮ್ಗೆ ಏನಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಬರ್ತದೆ. ನಿಮ್ಮ ಹೆಸರು ಮತ್ತು ನಿಮ್ಮ ಫಾದರ್ ನೇಮು ನಿಮ್ಮದು ಇಮೇಲ್ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ಬರುತ್ತೆ. ಬಂದು ಶೋ ಆದಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇಲ್ಲಿ ಏನಪ್ಪ ಅಂದರೆ ಕ್ಲಿಕ್ ಹಿಯರ್ ಫೀಡ್ಬ್ಯಾಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅದ್ರ ಮೇಲೆ ಆದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಮತ್ತೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಅದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ಸೆಲೆಕ್ಟ್ ಎಕ್ಸಾಮ್ಸ್, ಯಾವ ಎಕ್ಸಾಮ್ಷನ್ ಸೆಲೆಕ್ಟ್ ಮಾಡಿ ನಿಮ್ಮದು SSC MTS ಅಲ್ವಾ, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ಈ ಯಾವ ಇಯರ್ ಅಂತಂದು ಇಲ್ಲಿ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇದು ಇಲ್ಲಿ SSC MTS ಅಂತ ತೋರಿಸ್ತಾ ತೋರಿಸ್ತಾ ಇಲ್ಲ. ಚೆಕ್ ಸ್ಟೇಟಸ್ ಅಂತ ಕೊಟ್ಟೆ ಅಂದರೆ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತೆ. ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ, ಓಕೆನಾ. ನಿಮ್ಮದು ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತಪ್ಪ ಅಂದರೆ ಎಕ್ಸಾಮ್ಗೆ ಇನ್ನು 3-4 ಡೇಸ್ ಇದ್ದಾಗ ನಿಮಗೆ ಏನಪ್ಪ ಅಂದರೆ ಅಡ್ಮಿಟ್ ಕಾರ್ಡ್ ನಿಮಗೆ ಇಲ್ಲಿ ಶೋ ಆಗುತ್ತೆ, ಓಕೆನಾ. ಅಡ್ಮಿಟ್ ಕಾರ್ಡ್ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಶೋ ಆಗುತ್ತೆ, ಓಕೆನಾ. ಇದಿಷ್ಟು ಯಾವುದು ನಿಮಗೆ SSC MTS ಸ್ಲಾಟ್ ಬುಕ್ ಮಾಡಿಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡಿ. ಯಾವ ಥರ ಬುಕ್ ಮಾಡೋಕ್ಕಂತ ತಿಳಿಸ್ಕೊಡಿದ್ರು, ಓಕೆನಾ. ಏನಿಲ್ಲ, ನೀವು ಜಸ್ಟ್ ಇಲ್ಲಿ ಏನಪ್ಪ ಇನ್ನೊಂದು ಸರಿ ಹೇಳ್ತೀನಿ. ಜಸ್ಟ್ ಇಲ್ಲಿ ನೀವೇನಪ್ಪ ಅಂದರೆ ನಿಮ್ಮದು ಕ್ಲಿಕ್ ಫೀಡ್ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಏನಪ್ಪ ಅಂದರೆ ಇಲ್ಲಿ ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಮದು ಎಕ್ಸಾಮ್ಷನ್ ಯಾವ ಎಕ್ಸಾಮ್ಷನ್ ಅಂದರೆ ಅದ್ರ ಮೇಲೆ SSC ಅದ್ರ ಮೇಲೆ ಕ್ಲಿಕ್ ಮಾಡಿ. MTS ಯಾವ ಇಯರ್ಗೆ ಒಂದು 2025 ಇಯರ್ ನಿಮ್ಮದು ಹೆಸರು ಬರುತ್ತೆ, ರಿಜಿಸ್ಟರ್ ನಂಬರ್ ಬರುತ್ತೆ. ರೀಮಾರ್ಕ್ ಹಾಕಿ ನೀವು ರೀಮಾರ್ಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಹೋಗಿ ನೀವು ಅಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು, ಓಕೆನಾ. ಇದಿಷ್ಟು ಯಾವ ಥರ ನಾನು ಕಂಪ್ಲೀಟಾಗಿ ಬುಕ್ ಮಾಡೋದು ತಿಳಿಸಿಕೊಡ್ತೀನಿ. ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಓಕೆನಾ.